ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಹೊಸದು ಒಂದೇ ಸ್ಟೆಪ್ಪಲ್ಲಿ ಮಾಡ್ತಕ್ಕಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನು ಕಾಪರ್ ರೌಂಡ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಸ್ಯಾರಿ ಫುಲ್ ಕಾಪರ್ ಇರೋದ್ರಿಂದ ಮತ್ತು ಕಾಪರ್ ಮತ್ತು ಬ್ಲ್ಯಾಕ್ ಬ್ಲೂ ಇದೆ, ಯೆಲ್ಲೋ ಕಲರ್ ಇದೆ. ನಾನು ಇದರಲ್ಲಿ ಪಲ್ಲು ಸೈಡ್ ಏನಿದೆ ಕಾಪರ್ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು 6 ಎಳೆ ದಾರ ತೊಗೊಂಡು ಮೊದಲಿಗೆ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಇದು ಒಂದೇ ಸ್ಟೆಪ್ ಡಿಸೈನ್ ಮಾಡ್ತಾ ಇರೋದು. ಮೊದಲಿಗೆ ಲಾಕ್ ಮಾಡಿಕೊಂಡು 3 ಚೈನ್ ಹಾಕೋತೀನಿ ಮೇಲೆ, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ಕೋತೀನಿ. 1 2 ಮತ್ತು ಹೀಗೆ ಡಬಲ್ ಕ್ರೋಶ ಮಾಡಿಕೊಂಡು ಎರಡರಲ್ಲೊಂದು ಹಾಗೆ, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಎರಡರಲ್ಲೊಂದು ಪಕ್ಕದಲ್ಲಿ ನಾವು ಎರಡರಲ್ಲೊಂದು ಹಾಕೋಣ. ಹಂಗೆ 3 ಚೈನ್ ಹಾಕೋತೀವಿ ನಾವು. 3 ಚೈನ್ ಮತ್ತು ಒಂದು ಬೀಡ್ಸ್ ಯೂಸ್ ಮಾಡ್ತೀನಿ, ಸ್ಮಾಲ್ ಬೀಡ್. ಯೂಸ್ ಮಾಡಿ ಮತ್ತೆ ಅದ್ರ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊತೀನಿ. ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಹೀಗೆ, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಹೀಗೆ 6 ಟೈಮ್ ಹಾಕೋಣ. ಆ ಕಡೆ 3 ಮತ್ತು ಮಧ್ಯದಲ್ಲಿ ಬೀಡ್ಸ್, ಈ ಕಡೆ 3. ಹೀಗೆ ಇಲ್ಲಿ ನೋಡಿ 3 ಬಂದಿದೆ. ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೋತೀನಿ, ರೌಂಡ್ ಬೀಡ್. ಬೀಡ್ ಲಾಕ್ ಮಾಡಿಕೊಂಡು ಹೀಗೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಲಾಕ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಹಾಕಿ ಮತ್ತು 5 ಚೈನ್ ಹಾಕ್ಕೊತೀನಿ. 1 2 3 4 5. ಈಗ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊತೀನಿ. ಈ ಬೀಡ್ಸ್ ಉಂಟಲ್ಲ, ಈ ಬೀಡ್ಸ್ ಪಕ್ಕದಲ್ಲೇ ನಾನು ಲಾಕ್ ಮಾಡ್ಕೊತೀನಿ.
ಪಕ್ಕದಲ್ಲಿ ಲಾಕ್ ಮಾಡ್ಕೊತೀನಿ ನೋಡಿ. ಈ ಲಾಕಿಗೆ ಹೀಗೆ ಮತ್ತೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು 2 ಚೈನ್ ಹಾಕೋತೀನಿ. 2 ಚೈನ್ ಮತ್ತು ಸೂಜಿ ಮೇಲೆ ದಾರ ತಗೊಂಡು ನಾವು 5 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಡಬಲ್ ಕ್ರೋಶ 3 ಟೈಮ್ಸ್ ಹಾಕೋಬೇಕು. 1 2 ಮತ್ತು ಸೂಜಿ ಮೇಲೆ ಥ್ರೆಡ್ ತಗೊಂಡು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ಎರಡರಲ್ಲೊಂದು ಮತ್ತು ಟೂ ಚೈನ್ ಹಾಕ್ಕೊಂಡು 1 2 ಇಲ್ಲಿ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲಿ ಯಾವುದರಲ್ಲಿ ನಾವು 5 ಚೈನ್ ಹಾಕ್ಕೊಂಡಿದ್ದೇವಲ್ಲ ಬೀಡ್ಸ್ ಮೇಲೆ ಅಲ್ಲಿ ಲಾಕ್ ಮಾಡಿಕೊಂಡು ಹೀಗೆ ಬರ್ತದೆ. ಮತ್ತು 2 ಚೈನ್ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು 3 ಪೆಟಲ್ ಬರುತ್ತೆ. ಈ ಥರ ಫ್ಲವರ್ ಬೀಡ್ಸ್ ಟೈಪು ನೋಡಿ. ಹೀಗೆ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ಒಳಗಡೆ ಬೀಡಿಂದ ತಗೊಂಡು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ನಾವು ಸ್ಟಾರ್ಟಿಂಗು 5 ಚೈನ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ನಾವು ಲಾಕ್ ಮಾಡ್ಕೋತೀವಿ ಬೀಡನ್ನ. ಮತ್ತು 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು 3 ಡಬಲ್ ಕ್ರೋಸ್ ಹಾಕಿ 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀವಿ. ಮತ್ತು 2 ಚೈನ್ ಹಾಕಿ ಡಬಲ್ ಕ್ರೋಶ ಮಾಡಿಕೊಂಡು ನಾವು ಹೀಗೆ ಮತ್ತು 2 ಚೈನ್ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ 3 ಟೈಮ್ಸ್ ಹಾಕೋತೀವಿ. 1 2 ಮತ್ತು ಹಾಗೆ ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಲಾಕ್ ಮಾಡ್ಕೋತೀನಿ. ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಈ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೆಟ್ಟಲ್ಲ.
ಇಲ್ಲೇ ಪಕ್ಕದಲ್ಲೇ ಚುಚ್ಕೊಳ್ಬೇಕು. ಅದ್ರ ಪಕ್ಕದಲ್ಲೇ ಎರಡರಲ್ಲೊಂದು ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ಸ್ಟೋನ್ ಹಾಕಿದ ಮೇಲೆ ಬೀಡ್ಸ್ ಹಾಕ್ಕೊಂಡು ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತು 3 ಚೈನ್ ಹಾಕೊಂಡ್ರೆ ಇದು ಕುಚ್ಚು ಬರುತ್ತೆ. ಮತ್ತು ಸೂಜಿ ದಾರ, ಎರಡರಲ್ಲೊಂದು, ಮತ್ತು ಸೂಜಿ ದಾರ ಎಳ್ಕೊಂಡು ಎರಡರಲ್ಲೊಂದು. ಇಲ್ಲಿ ಲೆಫ್ಟ್ ಹ್ಯಾಂಡ್ ನಮಗೆ ಟೈಟ್ ಇದ್ದರೆ ಎಳ್ಕೊಳ್ಳೋಕೆ ಸರಿ ಇರುತ್ತೆ, ರೈಟ್ ಸೈಡ್ದು. ಇಲ್ಲಾಂದರೆ ಹೀಗೆ ಹಚ್ಕೊಳ್ತವೆ. ಎರಡರಲ್ಲೊಂದು, ಮತ್ತು ಬೀಡ್ಸ್ ಹಾಕೋದು, ಸ್ಮಾಲ್ ಬೀಡ್. ಬೀಡ್ಸನ್ನ ಹಿಂಗೆ ತಗೊಂಡು ಹೀಗೆ ಬೀಡ್ ಲಾಕ್ ಮಾಡೋದಿಲ್ಲ. ಮತ್ತು ಪಕ್ಕದಲ್ಲೇ ಚುಚ್ಚಿಕೊಂಡು, ಇಲ್ಲಿ 3 ಆಗಿದೆ ಬಿಫೋರ್ ಬೀಡ್ಸು, ಮತ್ತು ಆಫ್ಟರ್ ಬೀಡ್ಸು ನಾವು 3 ಮಾಡ್ಕೊಳ್ಬೇಕು. ಎರಡರಲ್ಲೊಂದು, 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 ಎರಡರಲ್ಲೊಂದು. ಎರಡರಲ್ಲೊಂದು, ಎರಡರಲ್ಲೊಂದು. ಒಂದು ಬಿಗ್ ಬೀಡ್ ಜೋಡಿಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡಿ ಫ್ರೆಂಡ್ಸ್, ಈ ಥರ ಬೀಡ್ಸ್ ಹಾಕೋತಾ ಇರೋದು ನಾನು, ರೌಂಡ್ ಬೀಡ್. ಇದಕ್ಕೆ ರೌಂಡ್ ಬೀಡೇ ಚೆನ್ನಾಗಿರುತ್ತೆ ಅನ್ಕೋತೀನಿ. ಬೀಡ್ ಲಾಕ್ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿರ್ಬೇಕು ಅಲ್ಲಿಗೆ. ಹೀಗೆ ಎರಡರಲ್ಲೊಂದು, ಎರಡರಲ್ಲೊಂದು, ಹೀಗೆ ಬರುತ್ತೆ. ಇದ್ರ ಮೇಲೆ 5 ಚೈನ್ ಹಾಕೋತೀನಿ. 1 2 3 3 4 1 2 3 4 5. ಹಿಂದೆ ತಿರ್ಸ್ಕೊಳ್ಳೋಣ. ಬ್ಯಾಕ್ ಸೈಡಿಂದ ನಾವು ಬೀಡ್ ಲಾಕ್ ಮಾಡಿರ್ತೀವಲ್ಲ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಮತ್ತು ಸೀದಾ ಸೈಡ್ ತಿರುಗಿಸ್ಕೊಂಡು ನಾವು 2 ಚೈನ್ ಹಾಕೋಬೇಕಾಗ್ತದೆ. 1 2 ಮತ್ತು ಸೂಜಿನ ದಾರ ತಗೊಂಡು ನಾವು ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀವಲ್ಲ,
ಇಲ್ಲಿ ಅಲ್ಲೂ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಹಾಕ್ಕೊಳ್ಬೇಕು. ಈಗ ನಾವು ಹತ್ರ ಹೇಳ್ಕೋಬೇಕು. ಹೀಗೆ ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ಥ್ರೆಡ್ ತಗೊಳ್ಳಿ, ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ, ಎರಡರಲ್ಲೊಂದು ಮತ್ತು 2 ಚೈನ್ ಲಾಕ್. 2 ಚೈನ್ ಹಾಕಿದ್ಮೇಲೆ ಈ 3 ಡಬಲ್ ಕ್ರೋಸ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್. ಮತ್ತು ಸ್ವಲ್ಪ ನಾವು ಹಿಂಗೆ ಸೇರಿಸ್ಕೋಬೇಕು ಹಿಂಗೆ ಸೈಡಿಗೆ, ಯಾಕಂದರೆ ಈ ಟೈಪ್ 3 ಇನ್ನು 2 ಬರ್ತದೆ, ಒಟ್ಟು 3 ಟೈಪ್ಸ್. ಮತ್ತು 2 ಚೈನ್ ಬೀಡನ್ನ ಸೂಜಿ ಮೇಲೆ ದಾರ ಎಳ್ಕೊಂಡು ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಸ ಮಾಡಿಕೊಂಡು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ, ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ, ಎರಡರಲ್ಲೊಂದು. ಈಗ 2 ಚೈನ್ ಹಾಕೋಣ. 2 ಚೈನ್ ಹಾಕ್ಕೊಂಡು ಈ 5 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಹೀಗೆ ಮತ್ತು 2 ಚೈನ್ ಸೂಜಿ ಮೇಲೆ ದಾರ ತಗೊಂಡು ಲಾಕ್, ಕೆಳಗಡೆ ಡಬಲ್ ಕ್ರೋಶ. 3 ಲೇಯರ್ ಬರ್ತದೆ ಫ್ರೆಂಡ್ಸ್ ಆ ಥರ. ಮತ್ತು ಸೂಜಿ ಮೇಲೆ ದಾರ, ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ, ಎರಡರಲ್ಲೊಂದು ಹೀಗೆ. ನೋಡಿ ಈ ಥರ ಬರುತ್ತೆ. ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಪಕ್ಕದ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಆಚೆ ಈಚೆ ಆದರೆ ಏನು ಆಗಲ್ಲ. ನೋಡಿ ಹೇಗೆ ಚೆನ್ನಾಗಿ ಕಾಣುತ್ತೆ ನೋಡಿ. ಮತ್ತೆ 2 ಚೈನ್ ಹಾಕಿ ನಾವು ಇಲ್ಲಿಗೆ ಲಾಕ್ ಮಾಡ್ಬಿಡುವ. ಇಲ್ಲಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿಗೆ ಪಕ್ಕಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಮಧ್ಯದಲ್ಲಿ ನಮಗೆ ಕುಚ್ಚು ಬರುತ್ತೆ.
ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಕಾಪರ್ ಕಲರ್. ಅದ್ರ ಪಕ್ಕದಕ್ಕೇ ಡಬಲ್ ಕ್ರೋಶ ಮಾಡ್ಕೊಳ್ಳುವ. ಮೆಲ್ಲ ಮಾಡ್ಕೊಳ್ಳುವ, ಒಂದೊಂದು ಎಳೆ ಬಂದ್ಬಿಡುತ್ತೆ. ಎರಡರಲ್ಲೊಂದು, ಎರಡರಲ್ಲೊಂದು, ಮತ್ತೆ ಡಬಲ್ ಕ್ರೋಶ, ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು, ಎರಡರಲ್ಲೊಂದು. ಈಗ ಒಂದು ಬೀಡ್ ಹಾಕೋತೀನಿ. ಸ್ಮಾಲ್ ಬೀಡ್. ನಮಗೆ ಯಾವಾಗಲೂ ನಮ್ಮ ಕಡೆ ಅದು ಹುಕ್ ಟೈಪ್ ಇರ್ತದಲ್ಲ, ಈ ಕ್ರೋಸ್ ಆಗೋ ತುದಿ, ಅದು ನಮ್ಮ ಸೈಡ್ ಇದ್ರೇ ನಮಗೆ ಲಾಕ್ ಮಾಡ್ಕೊಳ್ಳಿಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಆಪೋಸಿಟ್ ಸೈಡ್ ಅದು ಸ್ಟ್ರೈಟ್ ಇರುತ್ತಲ್ಲ, ಕೆಳಗಡೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಥ್ರೆಡ್ ಆಗಲಿ ಸ್ಟೋನ್ ಆಗಲಿ. ಮತ್ತು ಆ ಸ್ಟೋನ್ ಮೇಲೆ ಒಂದು ಥ್ರೆಡ್ ತಗೊಂಡು ಡಬಲ್ ಕ್ರೋಶ, ಎರಡರಲ್ಲೊಂದು, ಎರಡರಲ್ಲೊಂದು. ಎರಡರಲ್ಲೊಂದು, ಮತ್ತು ಬಿಗ್ ಬೀಡ್ ಜೋಡಿಸ್ಕೋತೀನಿ. 3 ಡಬಲ್ ಕ್ರೋಶ, ಸ್ಮಾಲ್ ಬೀಡ್, 3 ಡಬಲ್ ಕ್ರೋಶ ಮಾಡಿ ಒಂದು ಬಿಗ್ ಬೀಡ್ ಜೋಡಿಸ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 1 2 ಮತ್ತು 5 ಚೈನ್, 3 4 5. ಉಲ್ಟಾ ತಿರುಗಿಸ್ಕೊಂಡು ಈ ಬೀಡ್ ಪಕ್ಕದಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಲಾಕ್, ಇಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೆ. ಆಯಿತು. ಮತ್ತು ಸೀದಾ ಸೈಡ್ ತಿರುಗಿಸ್ಕೊಂಡು ನಾವು 2 ಚೈನ್ ಹಾಕೋಣ. 1 2. ಈ 5 ಚೈನ್ ಹಾಕಿರೋದ್ರ ಕೆಳಗಡೆ ಎಳ್ಕೊಂಡು ಡಬಲ್ ಕ್ರೋಶ 1 2, ಮತ್ತು ಸೂಜಿ ಮೇಲೆ ದಾರ ಎಳ್ಕೊಂಡು ಡಬಲ್ ಕ್ರೋಶ, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ, 3 ಡಬಲ್ ಕ್ರೋಶ ಅಷ್ಟೇ ಫ್ರೆಂಡ್ಸ್. ಮತ್ತು ನಾವು 2 ಚೈನ್ ಹಾಕೋಣ. ಇಲ್ಲಿ ಲಾಕ್ ಮಾಡಬೇಕಲ್ಲ, ಶೇಪ್ ಬರಬೇಕಲ್ಲ, ಅದಕ್ಕೆ ಡೈರೆಕ್ಟ್ ಲಾಕ್ ಮಾಡೋಣ. ಹೀಗೆ. ಮತ್ತು 2 ಚೈನ್, ಸೂಜಿ ಮೇಲೆ ಥ್ರೆಡ್ ತಗೊಂಡು ಡಬಲ್ ಚೈನ್, ಡಬಲ್ ಕ್ರೋಶ, ಸೀರೆ ಥ್ರೆಡ್ ತಗೊಳ್ಳಿ, ಒಳಗಡೆಯಿಂದ ಎಳ್ಕೊಂಡು ಡಬಲ್ ಕ್ರೋಶ, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಒಳಗಡೆ ಎಳ್ಕೊಂಡು ಮೇಲೆ
ಡಬಲ್ ಕ್ರೋಶೆ. ಮತ್ತೆ 2 ಚೈನ್ 1 2 1 2 ಮತ್ತೆ ಲಾಕ್. ಲಾಕ್ ಮತ್ತೆ 2 ಚೈನ್ ಹಾಕೋಬೇಕು. ರಪ್ ಅಂತ ಹೇಳಿದ್ರೆ ಕಿತ್ತೋಗ್ಬಿಡ್ತದೆ ಫ್ರೆಂಡ್, ಮೆಲ್ಲೆ ಮಾಡ್ಕೋಬೇಕು. ಯಾಕೆಂದರೆ ಒಂದೊಂದ್ಸರಿ ಜಾರ್ಕೊಂಡು ಬಂದಾಗ ಥ್ರೆಡ್ ಕಿತ್ತೋಗೋ ಚಾನ್ಸಸ್ ಇರ್ತವೆ. ಮತ್ತು ಸೂಜಿ ಮೇಲೆ ದಾರ, ಡಬಲ್ ಕ್ರೋಶ 2 ಮತ್ತು ಡಬಲ್ ಕ್ರೋಶ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ. ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡಬೇಕು. ಇಲ್ಲಿಗೆ ನೋಡಿ ಫ್ರೆಂಡ್ಸ್, ಇದಕ್ಕೆ ಕುಚ್ಚು ಕಟ್ತಾ ಇದ್ದೀನಿ. ಇದು ನೋಡಲಿಕ್ಕೆ ಡಿಸೈನ್ ಹಾಗೆ ಸ್ವಲ್ಪ ಕನ್ಫ್ಯೂಸ್ ಥರ ಅನಿಸಿದೆ, ಬಟ್ 2 ಹಾಕೋಷ್ಟರಲ್ಲಿ ಸರಿ ಹೋಗಿ ಚೆನ್ನಾಗಿ ಗೊತ್ತಾಗ್ತದೆ, ಅಂಡರ್ಸ್ಟ್ಯಾಂಡ್ ಆಗ್ತದೆ. ಹಾಕಿದ ಮೇಲೆ ಏನು ಕನ್ಫ್ಯೂಸ್ ಆಗಲ್ಲ. ಒಂದು ಶುರು ಮಾಡಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ ಹೇಗೆ ಈ ಡಿಸೈನ್ ಅಂತ. ಹೀಗೆ ಕುಚ್ಚು ಕಟ್ತಾ ಇದ್ದೀನಿ. ಹೀಗೆ ಐದು ಸರಿ ಹೀಗೆ ಮಾಡ್ಕೋಬೇಕು. ತುಂಬ ಈಸಿ ಇದೆ ಈ ಕುಚ್ಚು ಡಿಸೈನು. ನಾನು ಇದಕ್ಕೆ 2 ಥರ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಕಾಪರ್ ಕಲರ್, ಇನ್ನೊಂದು ಯೆಲ್ಲೋ. ನಾನು ಇದಕ್ಕೆ 4 ಕಾಪರ್ ಕಲರ್ ಥ್ರೆಡ್ ಕುಚ್ಚನ್ನು ಹಾಕ್ಕೊಂಡು 1 ಮಾತ್ರ ಯೆಲ್ಲೋ ಕಲರ್ ಹಾಕೋತೀನಿ. ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಟೈಟ್ ಮಾಡಿಕೊಂಡು ಹಾಕೋಬೇಕು. ಮತ್ತು ಹಿಂದೆಗಡೆ ನಾನು ಪ್ರತಿ ಸರಿನೂ ಕುಚ್ಚಾಕುವಾಗ ಒಂದೊಂದು ಸರಿ ತೋರಿಸ್ತೀನಿ, ನಿಮಗೆ ಈಸಿ ಆಗಲಿ ಅಂತ. ಲರ್ನರ್ಸ್ಗೆ ಹೀಗೆ ಲಾಕ್ ಮಾಡಿಕೊಡಿ. ಹಿಂದೆಗಡೆ ಹೀಗೆ ಚುಚ್ಚಿ ಹೀಗೆ ನನ್ನ ಹತ್ರ ಟ್ರಿಮ್ಮರ್ ಇತ್ತು, ಅದು ಕಟ್ಟಾಯಿತು. ಅದಕ್ಕೆ ಸಿಸರೇ ಬೆಸ್ಟ್ ಅಂದ್ಕೊಂಡು ಸಿಸರ್ ಇಟ್ಕೊಂಡಿದ್ದೀನಿ.
ಸಿಸರ್ ಏನು ಹಾಳಾಗಲ್ಲ, ತುಂಬ ವರ್ಷ ಬಾಳಿಕೆ ಇರ್ತದೆ. ಟ್ರಿಮ್ಮರ್ ಅದೇನು ಸ್ವಲ್ಪ ಕಟ್ಟಾಗಿ ಆಗೋಯ್ತು, ಅದಕ್ಕೆ ನಾನು ಸಿಸರೇ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ನೋಡಿ, ಹೀಗೆ ಇಷ್ಟೇ ಲೆಂತ್ ಸಾಕು ನಮಗೆ. ನೋಡಿ ಕುಚ್ಚು ಕಟ್ಟಿದ್ದೀನಿ. ನಾನು ಇಲ್ಲಿ ಹಾಕ್ಕೊಂಡು ಕುಚ್ಚು ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್, ಯಾಕಂದರೆ ತುಂಬ ಲೆಂತಾಗಿಬಿಡುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಬೇಬಿ ಕುಚ್ಚು ಕಟ್ಟೋದು ಗೊತ್ತಿರ್ತದೆ. ಲರ್ನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದು, ಜೊತೆಗೆ ನಾನು ಕಂಪ್ಲೀಟ್ ಮಾಡಿ ನಿಮಗೆ ಕುಚ್ಚಾಕಿ ತೋರಿಸ್ತೀನಿ. ನೀವು ಫುಲ್ ಸ್ಯಾರಿ ಫುಲ್ ಹಾಕೋಬೋದು ಹೀಗೇ. ನೋಡಿ ಫ್ರೆಂಡ್ಸ್, ಕುಚ್ಚು ಹಾಕ್ಕೊಂಡಿದ್ದೀನಿ. 4 ಕಾಪರ್ ಟೂಲ್ಸ್, 4 ಕಾಪರ್ ಕಲರ್ ಥ್ರೆಡ್, 1 ಯೆಲ್ಲೋ ಕಲರ್ ಮತ್ತು ಇನ್ನೊಂದು 4 ಕಾಪರ್ ಕಲರ್. ಹಿಂಗೆ ಮಾಡಿ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಫುಲ್ ಲೆಂತ್ ಆಗಿಬಿಡ್ತದೆ, ಅದಕ್ಕೆ ಸ್ಯಾರಿ ಫುಲ್ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ. ವಿಡಿಯೋ ತುಂಬ ಲೆಂತ್ ಆಗಿದೆ, ಯಾಕಂದರೆ ಇದು ತುಂಬ ಫ್ಲವರ್ ಥರ ಮಾಡಲಿಕ್ಕೆ ಆಗ್ತಿತ್ತಲ್ಲ, 3 ಇರುತ್ತೆ, ಅದಕ್ಕೆ ತುಂಬ ಲೆಂತ್ ವಿಡಿಯೋ ಆಗಿಬಿಡುತ್ತೆ. ಅದಕ್ಕೆ ನಾನು ಇಷ್ಟು ಮಾಡ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬರ್ತದೆ ಇದು. ಥ್ಯಾಂಕ್ ಯು.